ಯಾವಾಗ್ಲೂ ಡಿ.ಕೆ. ಶಿವಕುಮಾರ್ ನನ್ನ ಪಕ್ಷ ನಿಷ್ಠೆಗೆ ಕೂಲಿ ಕೇಳ್ತಾ ಇದ್ದೀನಿ ಅಂತ ಇದ್ರು. ಕೂಲಿ ಕೇಳ್ತಿದ್ದ ಡಿ.ಕೆ.ಶಿಗೆ ಮತ್ತೆ ಕೆಲಸ ಕೊಟ್ಟಿದೆ ಹೈಕಮಾಂಡ್. ಇವಾಗ ಅಸ್ಸಾಂ ಚುನಾವಣಾ ವೀಕ್ಷಕರಾಗಿ ಡಿ.ಕೆ.ಶಿಯನ್ನ ನೇಮಿಸಿ ಆದೇಶ ಹೊರಡಿಸಲಾಗಿದೆ. ಸಿಎಂ ಕುರ್ಚಿ ಕನಸನ್ನ ಕಾಣ್ತಿದ್ದ ಡಿಸಿಎಂ ಡಿ.ಕೆ.ಶಿಗೆ ಬಹಳ ನಿರಾಸೆಯಾಗಿದೆ. ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಅಸ್ಸಾಂ ಚುನಾವಣೆ ನಡೆಯುತ್ತೆ. ಅಲ್ಲಿಯವರೆಗೆ ಡಿ.ಕೆ.ಶಿಗೆ ಮುಖ್ಯಮಂತ್ರಿ ಕುರ್ಚಿ ಸಿಗೋದು ಡೌಟು. ತಾನು ಕೆಲಸ ಮಾಡಿದ್ದೀನಿ, ನನಗೆ ಕೂಲಿ ಕೊಡಿ, ನಾನು ಕೂಲಿ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ ಅಂತ ಹೇಳ್ತಾ ಇದ್ರು ಡಿ.ಕೆ. ಶಿವಕುಮಾರ್. ಈಗ ಅದಕ್ಕೆ ಕೆಲಸ ಕೊಟ್ಟಿದೆ. ಅಸ್ಸಾಂ ಟಾಸ್ಕ್ ಕಂಪ್ಲೀಟ್ ಮಾಡುವಂತೆ ಹೇಳಿದೆ ಹೈಕಮಾಂಡ್. ಹೀಗಾಗಿ ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗುವುದು ಅನುಮಾನ. ಎಲ್ಲೆಲ್ಲಿ ಕಾಂಗ್ರೆಸ್ಗೆ ಅವಶ್ಯಕತೆ ಇದೆಯೋ ಅಲ್ಲಿ ಎಲ್ಲ ಕಡೆ ಡಿ.ಕೆ. ಶಿವಕುಮಾರ್ ಅವರನ್ನ ಬಳಸ್ಕೊಳ್ಳಲಾಗ್ತಾ ಇದೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಏನಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ ದುಡಿಮೆ ಮಾಡಕ್ಕಷ್ಟೇ ಇದ್ದಾರೆ ಅನ್ನೋದನ್ನ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಚೆನ್ನಾಗಿ ಎತ್ತಿ ಎತ್ತಿ ತೋರಿಸ್ತಾ ಇದೆ, ಜೊತೆಗೆ ಅರ್ಥ ಮಾಡ್ಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಸೊ ಅವರು ಕೂಲಿ ಕೇಳ್ತಾ ಇದ್ರು, ಈಗ ಹೈಕಮಾಂಡ್ ಅದಕ್ಕೆ ಕೆಲಸವನ್ನ ಕೊಟ್ಟಿದೆ. ಅಸ್ಸಾಂ ಚುನಾವಣಾ ವೀಕ್ಷಕರಾಗಿ ಡಿ.ಕೆ.ಶಿ ಅವರನ್ನ ನೇಮಿಸಿದೆ. ಏಪ್ರಿಲ್ ಮೇನಲ್ಲಿ ಎಲೆಕ್ಷನ್ಸ್ ಇದೆ, ಹಾಗಾಗಿ ಆ ಎಲೆಕ್ಷನ್ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ನಾಯಕತ್ವ ಬದಲಾವಣೆ ಡೌಟು. ನಮ್ಮ ಪ್ರತಿನಿಧಿ ರೂಪೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಡಿ.ಕೆ. ಶಿವಕುಮಾರ್ ಯಾವಾಗ್ಲೂ ಹೇಳ್ತಾ ಇದ್ರು, ನಾವು ಡಿ.ಕೆ. ಸುರೇಶ್ ಕೂಡ ಹೇಳ್ತಾ ಇದ್ರು, ನಾವು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದೀವಿ, ಕೂಲಿ ಕೇಳ್ತಾ ಇದೀವಿ ಅಷ್ಟೇ ಅಂತ ಹೇಳಿ. ಸೊ ಅದಕ್ಕೆ ತಕ್ಕಂತೆ ಈಗ ಹೈಕಮಾಂಡ್ ಒಂದು ಕೆಲಸವನ್ನ ಕೂಡ ಕೊಟ್ಟಿದೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಸದ್ಯಕ್ಕಂತೂ ನಾಯಕತ್ವ ಬದಲಾವಣೆ ಆಗುವಂತೆ ಕಾಣಿಸ್ತಾ ಇಲ್ಲ ರೂಪೇಶ್. ನಿಜ ಸಿಂಧೂರ್, ಯಾಕಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಹಲವಾರು ಬಾರಿ ಹೇಳಿದ್ರು, ನಾನು ಪಕ್ಷಕ್ಕೋಸ್ಕರವಾಗಿ ಸಾಕಷ್ಟು ಕೆಲಸ ಮಾಡಿದ್ದೇನೆ ಅಂತೇಳಿ. ಅದಕ್ಕೆ ತಕ್ಕ ಹಾಗೆ ಕೂಲಿ ಕೊಡಿ ಅಂತೇಳಿ ನನ್ನ ಸಿಎಂ ಮಾಡಬೇಕು ಅಂತೇಳಿ ಪದೇ ಪದೇ ಪ್ರಸ್ತಾಪವನ್ನು ಮಾಡ್ತಾ ಇದ್ರು. ಆದ್ರೆ ಇದೀಗ ಮತ್ತೆ ಪುನಃ, ಯಾಕಂದ್ರೆ ಸಿಎಂ ಈಗ ಡಿ.ಸಿ.ಎಂ ಕೆಲಸ ಮಾಡಿದಾರೆ ಸರಿ, ಅದಕ್ಕೆ ಅವ್ರಿಗೆ ಕೂಲಿ ಕೊಡ್ಬೇಕಾಗಿತ್ತು ಅನ್ನೋಂತಹ ಬೇಡಿಕೆಯು ಸಾಕಷ್ಟು ಬಾರಿ ಡಿಕೆನೇ ಹೇಳ್ಕೊಂಡಿದ್ರು. ಆದ್ರೆ ಅವ್ರನ್ನ ಸಿಎಂ ಮಾಡಬಹುದು ಅಂತ ಹೇಳಲಾಗಿತ್ತು. ಆದ್ರೆ ಮತ್ತೆ ಪುನಃ ಕೂಲಿ ಕೊಡಿಗೆ ತಕ್ಕ ಹಾಗೆ ಕೆಲಸಕ್ಕೆ ಮತ್ತೆ ಪುನಃ ಈಗ ಕೂಲಿ ತಕ್ಕ ಪ್ರತಿಫಲ ಕೊಟ್ಟಿಲ್ಲ, ಮತ್ತೆ ಪುನಃ ಟಾಸ್ಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಕೂಲಿ ಕೆಲಸದವರಿಗೆ ಮತ್ತೆ ಪುನಃ ಕೆಲಸವನ್ನ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಅವ್ರನ್ನ ಅಸ್ಸಾಂ ವೀಕ್ಷಕರಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ನ ನೇಮಕ ಮಾಡಿದೆ. ಬಹುತೇಕ ನೋಡುವಂತೆ, ಯಾಕಂದ್ರೆ ಡಿಸಿಎಂ ಇದ್ದ ಹುದ್ದೆಯಲ್ಲಿದ್ದವರು ಅಥವಾ ಈ ರೀತಿಯ ಸರ್ಕಾರದ ಮಹತ್ವದ ಹುದ್ದೆಯಲ್ಲಿದ್ದವರಿಗೆ ಈ ತರ ವೀಕ್ಷಕರಾಗಿ ನೇಮಕ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಕರ್ನಾಟಕದಲ್ಲೇ ಡಿಸಿಎಂ ಅಂತ ಹೇಳಿ ಸಾಕಷ್ಟು ಕೆಲಸಗಳಿರುತ್ತೆ, ಸಾಕಷ್ಟು ಸಭೆಗಳಿರುತ್ತೆ, ಸಾಕಷ್ಟು ಬೇರೆ ಬೇರೆ ಆಗಿರ್ತಕ್ಕ ಚಟುವಟಿಕೆಗಳು ಕೂಡ ಇರುತ್ತೆ. ಆದ್ರೆ ಇದೀಗ ಅವ್ರನ್ನ ವೀಕ್ಷಕರಾಗಿ ನೇಮಿಸಿದ ಹಿಂದೆ ಇಲ್ಲಿ ಸಾಕಷ್ಟು ಲೆಕ್ಕಾಚಾರಗಳಿದೆ ಅಂತೇಳಿ ಹೈಕಮಾಂಡ್ ಲೆಕ್ಕಾಚಾರಗಳು ಕೂಡ ಇದೆ. ಯಾಕಂತ ಸದ್ಯಕ್ಕೆ ಸಿಎಂ ಡಿಸಿಎಂ ಬಿಸಿ ಆಗಿರ್ಬೇಕು ಇನ್ನೊಂದು ಕಡೆ ಅಂತೇಳಿ ಉದ್ದೇಶ ಇರಬಹುದು ಅನ್ನೋ ಚರ್ಚೆಗಳು ಶುರುವಾಗಿದೆ. ಯಾಕಂತ ಹೇಳಿದ್ರೆ ವೀಕ್ಷಕರಾಗಿದ್ದಾಗ ಅವರು ಅಸ್ಸಾಂ ಹೋಗ್ತಾ ಇರ್ಬೇಕಾಗತ್ತೆ, ಅಸ್ಸಾಂ ಅಲ್ಲಿ ಇದ್ಕೊಂಡು ಚುನಾವಣಾ ಜವಾಬ್ದಾರಿ ವಹಿಸಬೇಕಾಗತ್ತೆ. ಸ್ಕ್ರೀನಿಂಗ್ ಕಮಿಟಿ ಇರ್ಬೋದು, ಟಿಕೆಟ್ ಹಂಚಿಕೆಗಳಿರ್ಬೋದು, ಅದೇ ರೀತಿ ಒಂದಿಷ್ಟು ಹೈಕಮಾಂಡ್ಗೆ ವರದಿ, ಯಾಕಂದ್ರೆ ವಸ್ತುಸ್ಥಿತಿಗಳು ಯಾವ ರೀತಿಯಾಗಿದೆ, ಯಾರಿಗೆ ಟಿಕೆಟ್ ಕೊಟ್ಟಷ್ಟು ಸೂಕ್ತ, ಅಸ್ಸಾಂ ಇರ್ತಕ್ಕಂತ ಒಂದು ರಾಜಕೀಯ ತಂತ್ರಗಾರಿಕೆ ಯಾವ ರೀತಿಯಾಗಿ ಮಾಡ್ಬೇಕು, ಎಲ್ಲ ವಿಚಾರನ ಹೈಕಮಾಂಡ್ ತಲುಪಿಸಬೇಕಾಗತ್ತೆ. ಹೀಗಾಗಿ ಅಲ್ಲಿ ಒಂದು 40-45 ದಿನ ಅಥವಾ ಒಂದೆರಡು ತಿಂಗಳುಗಳು ಕಾಲ ಅಸ್ಸಾಂನಲ್ಲೇ ಇದ್ದು ಕೆಲಸವನ್ನು ಮಾಡ್ಬೇಕಾಗತ್ತೆ. ಈಗ ಅಲ್ಲಿ ಯಾಕಂತ ಹೇಳಿದ್ರೆ ಈಗ ಏಪ್ರಿಲ್ ಅಥವಾ ಮೇ ಅಲ್ಲಿ ಚುನಾವಣೆ ಇರೋದ್ರಿಂದ ಅಷ್ಟುವರೆಗಂತೂ ಇಲ್ಲಿ ಸಿಎಂ ಬದಲಾವಣೆ ಚರ್ಚೆ ಆಗುದಿಲ್ಲ. ಸಿದ್ದರಾಮಯ್ಯ ಅವರು ಅಷ್ಟುವರೆಗಂತೂ ಸೇಫ್. ಅದಾದ ಬಳಿಕ ಹೈಕಮಾಂಡ್ ಯೋಚನೆ ಮಾಡಬಹುದು ಅನ್ನೋ ಲೆಕ್ಕಾಚಾರಗಳು ಈಗ ಕೇಳಿ ಬರ್ತಾ ಇದೆ. ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.